ಪ್ರಿಯರೇ, ಸತ್ಯ ನಿಮಗೆ ಬಿಡುಗಡೆ ಕೊಡುತ್ತದೆ. ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಆಶ್ಚರ್ಯ ಟಿವಿ ವೀಕ್ಷಕರಿಗೆ ಎಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ, ನಮಗೆ ಸಂತೋಷ. ಏಕೆಂದರೆ ಈ ಸತ್ಯವೇದದಲ್ಲಿ ಎಷ್ಟೋ ಆಳವಾದ ಸಂಗತಿ ಉಂಟು. ಹೌದು ಪ್ರಿಯರೇ, ಇರ್ಬೋದು ರಕ್ಷಣೆ ಹೊಂದಿದ್ದೀರಿ. ಈಗ ರಕ್ಷಣೆ ಹೊಂದಿದ ನಂತರ ನೀವು ಹೇಗೆ ಜೀವಿಸಬೇಕು, ಯಾವ ರೀತಿಯಲ್ಲಿ ಜೀವಿಸಬೇಕು ನೀವು ಎಂದು ಇನ್ನೂ ಆಳವಾಗಿ ನಿಮಗೆ ದೇವರು ಪ್ರಕಟಪಡಿಸ್ತಾನೆ. ಏಕೆಂದರೆ ಸತ್ಯವೇದ ಮಾತ್ರ ನಮಗೆ ಬಿಡುಗಡೆ ಕೊಡ್ತದೆ ಮತ್ತು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಕಲಿಸ್ತದೆ. ಈ ಲೋಕದಲ್ಲಿ ಜೀವಿಸಿದ ನಂತರ ಒಂದು ಸ್ಥಳ ಉಂಟು ನಮಗೆ ಎಂದು ಈ ಸತ್ಯವೇದ ನಮಗೆ ತಿಳಿಯಪಡಿಸ್ತದೆ. ಖಾಲಿ ಈ ಲೋಕದಲ್ಲಿ ಜೀವಿಸಿದರೆ, ಬೇಕಾದ ರೀತಿಯಲ್ಲಿ ಜೀವಿಸಿದರೆ ಏನು ಪ್ರಯೋಜನ? ದೇವರು ಹೇಗೆ ಮೆಚ್ಚುತ್ತಾನೆ ಆ ರೀತಿ ನಾವು ಈ ಲೋಕದಲ್ಲಿ ಜೀವಿಸಿದರೆ ಖಂಡಿತವಾಗಿ ಆತನು ಎಲ್ಲಿದ್ದಾನೆ, ಒಂದು ದಿವಸ ನಮಗೆ ಈ ಲೋಕ ಬಿಟ್ಟ ನಂತರ ಆತನ ಎಲ್ಲಿದ್ದಾನೆ ಅಲ್ಲಿ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಪ್ರಿಯರೇ, ಇವತ್ತು ನಮ್ಮ ಮಧ್ಯದಲ್ಲಿ ತೊಟ್ಟಮಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಪಾಸ್ಟರ್ ಫ್ರಾನ್ಸಿಸ್. ಅವರ ಸಭೆ ಉಂಟಲ್ಲಿ, ಅವರ ಆಶ್ರಮ ಉಂಟಲ್ಲಿ, ಅವರಿಗೆ ಕೊಟ್ಟ ಸೇವೆ ಅವರು ಮಾಡ್ತಾ ಇದ್ದಾರಲ್ಲಿ. ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಇನ್ನೂ ನಿಮಗೆ ಆಳವಾದ ಕೆಲವು ಪ್ರಕಟಣೆ ನಿಮಗೆ ತಿಳಿಯಪಡಿಸ್ತಾರೆ. ಅವರಿಗೆ ಯೇಸು ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಷಯದಲ್ಲಿ ನೀವು ಅವರಿಗೆ ಯಾವ ವಿಷಯದಲ್ಲಿ ನೀವು ಹೇಳಲಿಕ್ಕೆ ಬಯಸ್ತೀರಿ? ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ, ಅಂದರೆ ನಮ್ಮ ಹೃದಯದಲ್ಲಿ ಹುಟ್ಟಿದ ಕೂಡಲೇ ಏನೆಲ್ಲ ಆಗ್ತದೆ? ಯೇಸುಗೆ ಸ್ವೀಕಾರ ಮಾಡಿದ ಕೂಡಲೇ ನಾನು ಕೆಥೋಲಿಕ ಧರ್ಮದಲ್ಲಿ ಇದ್ದುಕೊಂಡು ಎಲ್ಲ ದೇವರು ಒಂದು ಎಂಬ ನಂಬಿಕೆಯೊಂದಿಗೆ ಜೀವಿಸುತ್ತಿದ್ದೆನು. ಯಾವಾಗ ಎಲ್ಲ ದೇವರು ಒಂದೇ ಅಲ್ಲ, ನಾನು ಕ್ರಿಶ್ಚಿಯನಾಗಿ ಯೇಸುವಿನ ಶಿಷ್ಯನಾಗಿ ಅಲ್ಲ, ನಾನು ಕ್ರಿಶ್ಚಿಯನಾಗಿ, ಅಂದರೆ ಹುಟ್ಟುವಾಗ ನೀವು ಕ್ರಿಶ್ಚಿಯನ್? ಹೌದು, ಹುಟ್ಟುವಾಗಲೇ ನನ್ನ ತಂದೆ ತಾಯಿಗಳು ಕ್ರಿಶ್ಚಿಯನ್, ಆದುದರಿಂದ ನಾನು ಕೂಡ ಕ್ರಿಶ್ಚಿಯನ್. ಹಾಗೆ ವಂಶ ಪಾರಂಪರೆಯ ಜೀವಿತದ ಒಂದು ಕ್ರಿಶ್ಚಿಯನ್ ಆಗಿ ನಾನು ಇರುವಾಗ, ಎಲ್ಲ ದೇವರುಗಳಲ್ಲಿ ಯೇಸು ಸ್ವಾಮಿ ಎಂದು ದೇವರೆಂದು ನಂಬಿಕೊಂಡು ನಾನು ಹೋಗುತ್ತಿರುವಾಗ, ದೇವರ ವಾಕ್ಯ ನನಗೆ ಸಿಕ್ಕಿ, ಯೇಸು ಸ್ವಾಮಿಯೇ ದೇವರೆಂದು ಎಂಬ ನಂಬಿಕೆ ನನ್ನಲ್ಲಿ ಹುಟ್ಟಿದಾಗ ಏನೆಲ್ಲ ಪರಿಸ್ಥಿತಿಗಳು ನನಗೆ ಎದುರಿಸಲು ಬಂದವು. ಇಲ್ಲಿ ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ. ಮತ್ತಾಯನ ಶುಭ ಸಂದೇಶ 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು, ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಯೇಸು ಹುಟ್ಟಿದ ಕೂಡಲೇ ಮರಿಯಳಲ್ಲಿ ಯೇಸು ಹುಟ್ಟುತ್ತಾನೆ ಎಂಬ ಸುದ್ದಿ, ಹುಟ್ಟಿದ್ದಾನೆ ಎಂಬ ಸುದ್ದಿ ಹೆರೋದನ ಕಿವಿಗೆ ಬಿದ್ದ ಕೂಡಲೇ ಅವನಿಗೆ ಟೆನ್ಷನ್ ಸ್ಟಾರ್ಟ್ ಆಯ್ತು. ಅವನಿಗೆ ಟೆನ್ಷನ್ ಸ್ಟಾರ್ಟ್ ಆಯ್ತು. ಅಂದರೆ ನನಗಿಂತ ಒಂದು ದೊಡ್ಡ ವ್ಯಕ್ತಿ ಹುಟ್ಟುತ್ತಾನೆ. ಯಾವಾಗ ನಾವು ಯೇಸು ಸ್ವಾಮಿಯನ್ನು ನಂಬುತ್ತೇವೋ ಆ ದಿನದಿಂದ ನಮಗೆ ಆಶೀರ್ವಾದವಾಗುತ್ತದೆಂದು ಸೈತಾನಿಗೆ ಗೊತ್ತಾಗುತ್ತೆ, ಸೈತಾನ ಪಕ್ಷದವರಿಗೆ ಗೊತ್ತಾಗುತ್ತೆ. ಈಗ ಎಷ್ಟೋ ಜನ ನಾವು ಕ್ರಿಶ್ಚಿಯನ್ ಎಂದು ಹೇಳುವವರು
ಎಲ್ಲ ದೇವರುಗಳು ಒಂದು ಎಂಬ ನಂಬಿಕೆಯೊಂದಿಗೆ ಜೀವಿಸುತ್ತಾ ಇದ್ದಾರೆ. ಅದರಲ್ಲಿ ನಾನೊಬ್ಬನಿದ್ದೆನು. ಎಲ್ಲ ಧರ್ಮದ ಆಚರಣೆ ಮಾಡಿಕೊಂಡಿರುವಾಗ ಯೇಸು ನನ್ನ ಜೀವಿತದಲ್ಲಿ ಮರಿಯಳ ಹಾಗೆ ಹುಟ್ಟಿದನು. ಹೇಗೆ ಮರಿಯಳು ಗಬ್ರಿಯಲ್ ದೂತನು ತಂದ ಸಂದೇಶಕ್ಕೆ ವಿಧೇಯಳಾಗುವಾಗ ದೇವರ ಆತ್ಮನು ಅವರ ಗರ್ಭದಲ್ಲಿ ಪ್ರವೇಶಿಸಿ ಯೇಸುವನ್ನು ಹುಟ್ಟಿಸಿದನೋ, ಅದೇ ರೀತಿಯಲ್ಲಿ ಗಬ್ರಿಯಲ್ ದೂತರೆಂಬ ಸಾವಿರಾರು ಸಂದೇಶಕರು ಈ ಪ್ರಪಂಚದಲ್ಲಿರುವಾಗ ಅವರ ಮೂಲಕ ಬಂದ ಸಂದೇಶಕ್ಕೆ ನಾನು ವಿಧೇಯನಾಗಿ ಯೇಸುವೇ ದೇವರೆಂಬ ಅಭಿಷೇಕ, ಅಂದರೆ ಯೇಸುವೇ ದೇವರೆಂಬ ಮನವರಿಕೆ ನನ್ನ ಹೃದಯದಲ್ಲಿ ಹುಟ್ಟಿದಾಗ ಎಂಥ ಥರದ ಹೆರೋದಿಗಳು ನನ್ನ ಜೀವಿತದಲ್ಲಿ ಎದುರಾಗಿ ಬಂದರು. ನನ್ನ ಮನೆಯಲ್ಲಿ ಬಂದರು, ನನ್ನ ಕುಟುಂಬದಲ್ಲಿ ಬಂದರು, ನನ್ನ ಹೆಂಡತಿ ಕುಟುಂಬದವರು ಬಂದರು, ಊರಿನವರು ಬಂದರು, ಅಣ್ಣಂದಿರು ಬಂದರು, ಅಕ್ಕಂದಿರು ಬಂದರು. ಅವರೆಲ್ಲರೂ ದೇವರ ವಾಕ್ಯದ ಪ್ರಕಾರ ಯಾರುಗಳಾಗಿದ್ದರು? ಒಂದು ಹೆರೋದನನ್ನು ಅವಲಂಬಿಸುವ, ಹೆರೋದನ ಫಾಲೋವರ್ಸ್ ಆಗಿದ್ರು. ಪ್ರೇರಿಸುವ ಆತ್ಮ, ಹೆರೋದನ ಫಾಲೋವರ್ಸ್ ಅವರು. ಹೇಗೆ ಯೇಸು ಸ್ವಾಮಿಯು ಮರಿಯಳಲ್ಲಿ ಹುಟ್ಟುತ್ತಾನೆ ಎಂಬ ಸುದ್ದಿಯು ಹೆರೋದನಿಗೆ ಕವಿಗೆ ಬಿದ್ದಾಗ ಕೂಡಲೇ ಅವನಿಗೇನು ಶುರುವಾಯಿತು? ಅದೇ ರೀತಿಯಲ್ಲಿ ನಾವೀಗ ಯಾರ ಬಗ್ಗೆ ಮಾತನಾಡಿದರೂ ಯಾರಿಗೂ ಟೆನ್ಷನ್ ಇಲ್ಲ. ಯೇಸುವಿನ ಬಗ್ಗೆ ಮಾತನಾಡಿದ ಕೂಡಲೇ ಟೆನ್ಷನ್ ಶುರು ಆಗುತ್ತೆ. ನೀವು ಬೇಕಾದ್ರೆ ನೋಡಿ, ಗಮ್ಮತ್ ಮಾಡಿ, ಮಜಾ ಮಾಡಿ, ಏನು ಮಾಡಿ, ವ್ಯಾಭಿಚಾರ ಮಾಡಿ, ಟೈಟಾಗಿ ರಸ್ತೆ ಬೀಳಿ, ಏನು ಯಾರಿಗೂ ಟೆನ್ಷನ್ ಇಲ್ಲ. ಮನೆಯವರಿಗೂ ಟೆನ್ಷನ್ ಇಲ್ಲ, ಒಂದು ಮಾತು ಹೇಳಿದಿಲ್ಲ, ಕುಟುಂಬದವರಿಗೂ ಟೆನ್ಷನ್ ಇಲ್ಲ, ಹೆಂಡತಿ ಮಕ್ಕಳಿಗೂ ಟೆನ್ಷನ್ ಇಲ್ಲ. ಆದರೆ ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಹುಟ್ಟಿದ್ದಾನೆಂದರೆ ಯೇಸುವಿನ ಮಾತಿಗೆ ನನ್ನ ಅಧೀನಾಗಿ ಎಲ್ಲ ವ್ಯಾಭಿಚಾರ ಸಂಗತಿಗಳು, ಆ ಸಂಗತಿಗಳು, ಈ ಸಂಗತಿಗಳನ್ನು ಬಿಡುವಾಗ ಮನೆಯವರಿಗೆ ಟೆನ್ಷನ್ ಶುರು ಆಗುತ್ತೆ. ಒಂದು ಊರಿನಲ್ಲಿ ಒಂದು ವ್ಯಕ್ತಿ ಟೈಟಾಗಿ ರಸ್ತೆಯಲ್ಲಿ ಕುಳಿತು ಬೀಳ್ತಿದ್ದಂತೆ, ಚರಂಡಿಯಲ್ಲಿ ಬೀಳ್ತಿದ್ದ, ಮನೆಯೊಳಗೆ ಟಾಯ್ಲೆಟಲ್ಲಿ ಬೀಳ್ತಿದ್ದ. ಯಾರಿಗೂ ಟೆನ್ಷನ್ ಆಗಲಿಲ್ಲ. ಅವರ ಧರ್ಮದವರೇ ಅವನನ್ನು ಮನೆ ಕಟ್ಟಿಕೊಟ್ಟಿದ್ರು. ಅವ್ರ ಧರ್ಮದವರೇ. ಯಾವಾಗ ಈ ಗಟರಲ್ಲಿ ಬೀಳುವ ವ್ಯಕ್ತಿ ಶರಾಯಿ ಕುಡಿದು ಟೈಟಾಗಿ ಹೆಂಡತಿ ಮಕ್ಕಳಿಗೆ ಹೊಡೆಯುವ ವ್ಯಕ್ತಿ ಟಾಯ್ಲೆಟಲ್ಲಿ ಬಿದ್ದುಕೊಂಡು ಆ ಟಾಯ್ಲೆಟನ್ನು ನೆಕ್ಕುವ ವ್ಯಕ್ತಿ ಯೇಸು ಸ್ವಾಮಿಯನ್ನು ತನ್ನ ಸ್ವಂತ ರಕ್ಷಕನಾಗಿ ಯೇಸು ಸ್ವಾಮಿಯನ್ನ ಹೃದಯದಲ್ಲಿ ಹುಟ್ಟಿದ ಕೂಡಲೇ ಎಲ್ಲರಿಗೆ ಟೆನ್ಷನ್ ಶುರುವಾಯಿತು. ಎಲ್ಲರೂ ವಿರೋಧ, ಅವರಿಗೆ ಯಾರ್ಯಾರು ಸಹಾಯ ಮಾಡ್ತಾರೋ, ಯಾರ್ಯಾರು ಅವರಿಗೆ ಮನೆ ಕಟ್ಟಿ ಕೊಟ್ಟಿದ್ದಾರೋ ಅವರಿಗೆಲ್ಲರಿಗೇನು ಶುರುವಾಯಿತು? ಟೆನ್ಷನ್ ಶುರುವಾಯಿತು. ಅವನೊಂದು ಯೇಸು ಸ್ವಾಮಿಯ ಕೂಟಕ್ಕೆ ಪ್ರಾರ್ಥನೆಗೆ ಹೋಗಲು ಪ್ರಾರಂಭಿಸಿದ. ಅವನ ಜೀವಿತ ಬದಲಾಯಿತು. ಅವನು ಶರಾಯಿ ಬಿಟ್ಟ, ಅವನು ವ್ಯಾಭಿಚಾರ ಬಿಟ್ಟ, ಅವನು ಬೀಡಿ ಸಿಗರೇಟ್ ಬಿಟ್ಟ. ಇದನ್ನೆಲ್ಲ ಬಿಡುವಾಗ ಯಾರ್ಯಾರು ಅವ್ರಿಗೆ ಮನೆ ಕಟ್ಟಿ ಕೊಟ್ಟಿದ್ದಾರೆ, ಸಹಾಯ ಮಾಡುತ್ತಾರೆ, ಅಕ್ಕಿ ಕೊಡ್ತಾರೆ, ಅವರಿಗೆ ಟೆನ್ಷನ್ ಶುರುವಾಯಿತು. ಯಾಕೆ? ನರಕದ ಹಾದಿಯಿಂದ ಪರಲೋಕದ ಹಾದಿಯ ಬರುವಾಗ ಟೆನ್ಷನ್ ಶುರುವಾಯಿತು. ನರಕದ ಹಾದಿಯಲ್ಲಿ ನರಳುತ್ತಿರುವಾಗ, ಆ ಕೊಳಕಿನಲ್ಲಿ ಹಂದಿಯ ಹಾಗೆ ನರಳುತ್ತಿರುವಾಗ ಯಾರಿಗೂ ಟೆನ್ಷನ್ ಶುರು ಆಗಲಿಲ್ಲ. ಯಾರಿಗೂ ಅವನ ಬಗ್ಗೆ ಚಿಂತೆ ಇರಲಿಲ್ಲ. ಯಾವಾಗ ಯೇಸು ಸ್ವಾಮಿಯ ಪರಿಶುದ್ಧ ಜೀವಿತಕ್ಕೆ ಯೇಸು ಸ್ವಾಮಿಯನ್ನು ಮುಟ್ಟಿದ ಕೂಡಲೇ ಇವರಿಗೆಲ್ಲ ಟೆನ್ಷನ್ ಶುರುವಾಯಿತು. ಈಗ ಒಂದು ಕ್ವಶನ್ ಮಾರ್ಕ್. ನರಕದ ಹಾದಿಯಿಂದ
ಪರಲೋಕದ ಹಾದಿಗೆ ಬರುವಾಗ ಜನರಿಗೆ ಟೆನ್ಷನ್ ಶುರು ಆಗುತ್ತೆ. ಪರಲೋಕದ ಹಾದಿಯಿಂದ ನರಕದ ಹಾದಿಗೆ ಬಂದರೆ ಯಾರಿಗೂ ಟೆನ್ಷನ್ ಇಲ್ಲ, ಯಾರಿಗೂ ಟೆನ್ಷನ್ ಇಲ್ಲ. ಪ್ರೀತಿ ಮಾಡ್ತಾರೆ, ಲೋಕ ಪ್ರೀತಿ ಮಾಡ್ತಾರೆ. ಯಾವಾಗ ಲೋಕವು ಯೇಸು ಸ್ವಾಮಿಯ ಬಳಿಗೆ ಬಂದಾಗ, ಯೇಸು ಸ್ವಾಮಿಯ ಮಾತಿನ ಬಳಿಗೆ ಬಂದಾಗ, ಯೇಸುವಿನ ಜೀವಿತಕ್ಕೆ ಬಂದಾಗ, ಯೇಸುವಿನ ರಕ್ತಕ್ಕೆ ಬಂದಾಗ, ಪಾಪವನ್ನು ಬಿಟ್ಟ ಕೂಡಲೇ ಜನರಿಗೆ ಟೆನ್ಷನ್ ಶುರು ಆಗಿದೆ. ಅಂದ್ರೆ ಎದುರಾಗಿ ಬರ್ತಾರೆ, ಟೆನ್ಷನ್ ಶುರು. ಹೇಗೆ ಹೆರೋದನು ಈ ವ್ಯಕ್ತಿಯು ಹಾಗೆ ಅವ್ರು ಏನು ಮಾಡಿದ್ರು, ಅವನು ಎಲ್ಲ ಕಳಂಕ ರೀತಿಯ ಸಂಗಾತಿಗಳನ್ನು ಬಿಟ್ಟಾಗ ಪ್ರಾರ್ಥನೆ, ಯೇಸು ನಾಮದ ಪ್ರಾರ್ಥನೆಗೆ ಹೋಗಲು ಪ್ರಾರಂಭಿಸಿದಾಗ ಯಾರೋ ಮನೆ ಕಟ್ಟಿಕೊಟ್ಟಿದ್ದಾರ ಆ ಮನೆಯಿಂದ ಅವನು ಹೊರ ತೆಗೆದರು, ಕಿತ್ತು ಬಿಸಾಡಿದ್ರು. ನೋಡಿ, ಸೈತಾನು ಮಾಡುವ ಕಾರ್ಯಗಳು ನೋಡಿ. ಮನೆ ಕಟ್ಟಿ ಕೊಡುವ ಕೆಲಸ ಒಳ್ಳೆಯದೇ, ಅದು ನರಕದಲ್ಲಿ ಇದ್ದವನಾಗಲಿ ಪರಿಶುದ್ಧ ಜೀವಿತದಲ್ಲಿ ಇದ್ದವನಿಗೆ ಆಗಲಿ. ಆದರೆ ಯಾವಾಗ ನೀವು ನರಕದಲ್ಲಿ ಇರುವಾಗ ಅವನಿಗೆ ಮನೆ ಕಟ್ಟಿಕೊಟ್ರಿ, ಅವನು ಆ ನರಕದಿಂದ ತಪ್ಪಿಸಿ ಪರಲೋಕ ರಾಜ್ಯಕ್ಕೆ ಬರುವಾಗ ಆ ಮನೆಯಿಂದ ನೀವು ಅವನಿಗೆ ಹೊರಗೆ ತೆಗೆದ್ರಿ. ಆದರೆ ಇದು ಮನೆ ಶಾಶ್ವತವಲ್ಲ, ಅವನ ನಂಬಿಕೆಯು ಸ್ವೀಕರಿಸಿದ ಮನೆ ಉಂಟಲ್ಲ ಅದು ಶಾಶ್ವತವಾಗಿದೆ. ಈ ಯೇಸು ಸ್ವಾಮಿ ಇಂಥ ಮನೆಯನ್ನು ಸಾವಿರಾರು ಮನೆ ಕಟ್ಟಲು ಅವನಿಗೆ ಶಕ್ತಿ ಕೊಡಬಹುದು, ಅವನಿಗೆ ಆಶೀರ್ವಾದ ಮಾಡಬಹುದು, ಅವನಿಗೆ ಪ್ರಾಸ್ಪೆರಿಟಿ ಕೊಡಬಹುದು. ಈ ಮನೆಯಲ್ಲಿ, ನರಕದ ಮನೆಯಲ್ಲಿ ನಿಂತರೆ ಅವನು ಪರಲೋಕಕ್ಕೆ ಹೋಗಲ್ಲ. ಯಾವಾಗ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಒಂದು ಮನೆ ಕಟ್ಟುವಾಗ ಆ ಮನೆ ಇವು ನಮಗೆ ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತದೆ. ಎಷ್ಟೋ ಜನ ಹೇಳ್ತಾರೆ, ನೀನು ಅವರಲ್ಲಿ ಏನು ಆ ಪ್ರಾರ್ಥನೆಗೆ ಯಾಕೆ ಹೋಗ್ತೀನಿ, ನಿನಗೆ ನಿಲ್ಲಿಕ್ಕೆ ಮನೆ ಉಂಟಾ? ನನಗೆ ನಿಲ್ಲಿಕ್ಕೆ ಮನೆ ಇರುವುದು ಇಂಪಾರ್ಟೆಂಟ್ ಅಲ್ಲ, ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನ ಪರಲೋಕಕ್ಕೆ ಹೋಗುವುದು ನನಗೆ ಇಂಪಾರ್ಟೆಂಟ್ ಆಗಿದೆ. ನಿನ್ನ ಮನೆ, ನೀನು ಕಟ್ಟಿಕೊಟ್ಟಿದ್ದ ಮನೆ ನಾಳೆ ಭೂಕಂಪ ಬಂದು ನೀರು ಬಂದು ಅದು ಡೆಮಾಲಿಷ್ ಆಗ್ಬೋದು. ಅದು ನನ್ನ ಹೃದಯದಲ್ಲಿ ದೇವರು ಕಟ್ಟಿದ ಮನೆ, ಅದನ್ನು ಡೆಮಾಲಿಷ್ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಲೋಕದ ಮನೆ ಸ್ವಲ್ಪ ಸಮಯ, ಒಂದು ಸಮಯ ಆಗುವಾಗ ಅದು ಬಿದ್ದು ಹೋಗ್ತದೆ. ನಾವು ಬಿಟ್ಟು ಹೋಗ್ತೇವೆ, ಅದು ಪುನಃ ಕಟ್ಟಬೇಕಾಗ್ತದೆ. ಇವತ್ತು ದಿವಸ ರಾತ್ರಿ ದೇವರು ನಮಗೆ ಕರೆದ್ರೆ ಈ ಮನೆಯನ್ನು ಬಿಟ್ಟು ಹೋಗ್ಬೇಕು ಖಂಡಿತವಾಗಿ. ಸೊ ನಾನು ಸತ್ತ ನಂತರ ಯಾವ ಮನೆಗೆ ಹೋಗ್ತಾನೆ, ಅದು ನನಗೆ ಇಂಪಾರ್ಟೆಂಟ್ ಆಗಿದೆ. ಅದು ತಿಳುವಳಿಕೆ ಮಾನವನಿಗೆ ಇವತ್ತು ಬರಬೇಕು. ಎಷ್ಟೋ ಜನ ಇವತ್ತು ಕೇಳ್ತಾರೆ, ಪ್ರಾರ್ಥನೆಗೆ ಹೋಗಿ ನಿನಗೆ ಏನು ಆಶೀರ್ವಾದ ಬಂದಿದೆ, ನಮ್ಮ ಸಂಗಡ ಬಾ, ನಾನು ನಿನಗೆ ಮನೆ ಕಟ್ಟಿ ಕೊಡ್ತೇನೆ, ನಾನು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಫೀಸ್ ಕಟ್ತೇನೆ. ಎಲ್ಲವನ್ನು ಕಟ್ಟಿಕೊಂಡು ಅವನು ಸತ್ತ ಮೇಲೆ ಎಲ್ಲಿ ಹೋಗ್ತಾನೆ, ಆ ಸ್ಥಳಕ್ಕೆ ನಿನಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತದ? ಒಂದು ಕ್ವಶನ್ ಮಾರ್ಕ್. ಸಾಧ್ಯನೇ ಇಲ್ಲ. ಮನುಷ್ಯನಿಗೆ ಹಣ ಕೊಟ್ಟು ಆ ಸ್ಥಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಸ್ಥಳಕ್ಕೆ ಹೋಗಬೇಕಾದ್ರೆ ಹೃದಯದಲ್ಲಿ ಯೇಸು ಹುಟ್ಟಿದ್ರೆ ಅವನು ಯಾವ ಮನೆಯಲ್ಲಿ ನಿಂತರೂ ಅವನ ಆಶೀರ್ವಾದವಾಗ್ತದೆ ಖಂಡಿತವಾಗಿ. ಇವತ್ತು ದಿವಸ ಕೋಟಿಗಟ್ಟಲೆ ಹಣ ಉಂಟು, ಕಾಯಿಲೆ ಬಿಟ್ಟು ಹೋಗಲ್ಲ. ಕೋಟಿಗಟ್ಟಲೆ ಹಣ ಉಂಟು, ಸಮಾಧಾನವಿಲ್ಲ. ಒಂದು ಕೋಟ್ಯಾಧಿಪತಿ ನನ್ನ ಹತ್ರ ಹೇಳಿದ್ದಾನೆ, ಪಂಚೋ ನನ್ನ ಹತ್ರ ಹಣ ಉಂಟು, ಬಗ್ಲೆ ಉಂಟು, ಎಲ್ಲ ಉಂಟು, ಆದರೆ ನನ್ನ ಜೀವಿತಕ್ಕೆ ಸಮಾಧಾನವಿಲ್ಲ. ಕೋಟಿಗಟ್ಟಲೆ ಹಣ ಇದ್ದು ನಿನ್ನ ಜೀವಿತದಲ್ಲಿ ಮನೆಗೆ ಬರುವಾಗ ಒಂದು ಸಮಾಧಾನದ ಮಾತುಗಳು ಹಾಡುವವರು ನಿನ್ನ ಮನೆಯಲ್ಲಿ ಇಲ್ಲದಿದ್ದರೆ ನೀನು ಕೋಟಿಗಟ್ಟಲೆ ಇದ್ದ ಮನೆಯಲ್ಲಿ ನಿಂತು ಏನು ಪ್ರಯೋಜನ? ಅದಕ್ಕೋಸ್ಕರ ಯಾವಾಗ ನೀನು ಯೇಸುವನ್ನು ನಿನ್ನ ಹೃದಯದಲ್ಲಿ ನನ್ನ ರಕ್ಷಕ, ನನ್ನ ದೇವರು, ನನ್ನ ಪಾಪನ ಕ್ಷಮಿಸುವಂತವನೆಂದು ಸ್ವೀಕರಿಸುವಾಗ ಅದರಲ್ಲಿರುವ ಸಮಾಧಾನ ಆ ಮನೆಯಲ್ಲಿ ಬರಲ್ಲ. ಈ ಮನೆಗೆ ಬರುವ ಸಮಾಧಾನ ಅದು ನನ್ನ ತಟ್ಟಿಯ ಮನೆಯಲ್ಲಿ ಇದ್ದರೂ ಅದರ ಒಳಗಿರುವ ಸಮಾಧಾನ, ಟ್ಯಾರಿಸ್ ಮನೆಯಲ್ಲಿ AC ಹಾಕಿ ಇದ್ದ ಆ ಸಂತೋಷ ಅಲ್ಲಿಲ್ಲ, ಇಲ್ಲಿ ಉಂಟು. ತಟ್ಟಿಯ ಮನೆಯಲ್ಲಿ ನಿಂತರೂ ಯೇಸು ಒಳಗೆ ಇರುವ ಸಮಾಧಾನ ಉಂಟಲ್ಲ, ಅದು ದೊಡ್ಡದು. ಖಂಡಿತವಾಗಿ. ಟ್ಯಾರಿಸ್ ಮನೆ ಕಟ್ಟಿ ಅದಕ್ಕೆ AC ಹಾಕಿ ಏನೇ ಇಟ್ಟು ನಿನ್ನ ಒಳಗೆ ಒಂದು ಸಮಾಧಾನ ಇಲ್ಲ. ನೀನು ಫಾರಿನಿಂದ ಬರುವಾಗ ಒಂದು ಗ್ಲಾಸ್ ನಿನಗೆ ನೀರು ಕೊಡುವವರು, ನಿನ್ನ ಹತ್ರ ಒಳ್ಳೆ ಹತ್ರ ಮಾತನಾಡುವವರು ಇಲ್ಲ. ನೀನು ಒಂದು ತಿಂಗಳು ಬಂದು ಯಾವಾಗ ಹೋಗ್ತಿ ಎಂದು ನೋಡುವವರು ಇದ್ದಾರೆ ವಿನಯ. ಒಂದು ತಿಂಗಳು ಬಂದ ಕೂಡಲೇ ನನ್ನ ಗಂಡ ಯಾವಾಗ ಫಾರಿನ್ಗೆ ಹೋಗ್ತಾನೆ ಅದೇ ಮನಸ್ಸಿನಲ್ಲಿರೋದು. ಶಾಶ್ವತವಾಗಿ ನನ್ನ ಗಂಡ ನನ್ನೊಟ್ಟಿಗೆ ಜೀವಿಸಬೇಕು. ಒಂದು ಕುಟುಂಬ, ಗಂಡ ಹೆಂಡತಿ ಒಟ್ಟಿಗೆ ನಿಂತು ಆ ಮನೆಯಲ್ಲಿರುವ ಸಮಾಧಾನ ಬೇರೆ ಯಾವ ಹಣದಲ್ಲೂ ಇಲ್ಲ. ಯಾವ ಹಣದಲ್ಲೂ ಇಲ್ಲ.
ಅದಕ್ಕೋಸ್ಕರ ಯೇಸು ಹುಟ್ಟಿದ ಕೂಡಲೇ ನನಗೆ ಮನೆ ಇಲ್ಲದಿದ್ದರೂ ನಾನು ಸಂತೋಷವಾಗಿರುತ್ತೇನೆ. ನನಗೆ ಒಳಗಿರುವ ಸಂತೋಷ ಉಂಟಲ್ಲ, ಅದೇ ನನಗೆ ಸರ್ವಸ್ವವಾಗಿದೆ. ಈ ಟ್ಯಾರಿಸ್ ಮನೆ, ಇದು ಯಾವ ದೊಡ್ಡ ದೊಡ್ಡ ಕಾರ್ಯಗಳು, ದೊಡ್ಡ ದೊಡ್ಡ ಬಂಗ್ಲೆ ಏನೇ ಇದ್ದು ಒಳಗೆ ಯೇಸು ಇಲ್ಲದಿದ್ದರೆ ಅದೇನು ಪ್ರಯೋಜನ ಇಲ್ಲ. ಎಷ್ಟೋ ಜನವನ್ನು ಯೇಸು ನಂಬಿದವರಿಗೆ ಹೇಳ್ತಾರೆ, ನಿಮಗೆ ಮನೆ ಉಂಟಾ ನಿಲ್ಲಲಿಕ್ಕೆ, ಒಂದು ಕಾರ್ ಉಂಟಾ, ಒಂದು ಸೈಕಲ್ ಉಂಟಾ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಉಂಟಾ, ಒಂದು ಒಳ್ಳೆ ಕೆಲಸ ಸಿಗ್ತದ, ನಮ್ಮದು ಯಾವುದೂ ಬೇಡ, ಇದು ಎಲ್ಲ ಟೆಂಪರರಿ, ಅದೇ ಮಾತ್ರ ಪರ್ಮನೆಂಟ್. ಮಣಿಪಾಲ ಹಾಸ್ಪಿಟ್ಲ್ನಲ್ಲಿ ಕೆಲಸ ಮಾಡುವ ಒಂದು ಹುಡುಗಿಗೆ ನಾನು ಕೇಳಿದೆ, ನೀನು ಇಲ್ಲಿ ಟೆಂಪರರಿಯಾ ಪರ್ಮನೆಂಟಾಗಿ ಕೇಳಿದೆ. ಅವ್ರು ಹೇಳಿದರು, ಅಂಕಲ್ ಇಲ್ಲಿಂದೆಲ್ಲ ನಾವು ಟೆಂಪರರಿಯೇ, ಅಲ್ಲಿ ಮಾತ್ರ ಪರ್ಮನೆಂಟ್. ಕರೆಕ್ಟ್, ಅಲ್ಲಿ ಮಾತ್ರ ನಾವು ಪರ್ಮನೆಂಟ್. ಸೊ ಅಲ್ಲಿ ಪರ್ಮನೆಂಟ್ಗೆ ನಾನು ಮನೆ ಕಟ್ಟಬೇಕು. ಈ ಮನೆ ನಾಶವಾಗ್ತದೆ, ಅಲ್ಲಿ ಕಟ್ಟಬೇಕಾದ್ರೆ ಯೇಸು ಹುಟ್ಟಬೇಕು ಒಳಗೆ. ಅದಕ್ಕೋಸ್ಕರ ಯೇಸು ಹುಟ್ಟಿದ ಕೂಡಲೇ ಜನರಿಗೆ ಟೆನ್ಷನ್ ಶುರು ಆಗುತ್ತೆ. ಯೇಸು ಹುಟ್ಟಿದ ಕೂಡಲೇ ಜನರಿಗೆ ಏನಾಗುತ್ತೆ, ಹೆರೋದನಿಗೆ ಟೆನ್ಷನ್ ಶುರು ಆಯಿತು. ಈಗ ಒಂದು ಊರಿನಲ್ಲಿ ಒಂದು ಪ್ರಾರ್ಥನಾ ಪಂಗಡ, ಯೇಸು ನಾಮದ ಪ್ರಾರ್ಥನಾ ಪಂಗಡ ಹುಟ್ಟಿದ ಕೂಡಲೇ ಕೆಲವು ನಂಬಿಕಸ್ಥರಿಗೆ, ಕೆಲವು ಸೇವಕರಿಗೆ ಟೆನ್ಷನ್ ಶುರು ಆಗುತ್ತೆ. ಆದರೆ ಆವಾಗ ನಾನು ಯಾವ ಪಕ್ಷದಲ್ಲಿದ್ದೇನೆ? ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ಒಂದು ವ್ಯಕ್ತಿ ಯೇಸು ಸ್ವಾಮಿಯನ್ನು ಸ್ವೀಕರಿಸಿದ ಕೂಡಲೇ ಕುಟುಂಬದವರಿಗೆ ಟೆನ್ಷನ್ ಶುರು ಆಗ್ತದೆ. ಹಾಗಾದರೆ ಅವರು ಯಾರ ಪಕ್ಷದಲ್ಲಿದ್ದಾರೆ? ಹೆರೋದನ ಪಕ್ಷದಲ್ಲಿ. ನಾವು ಹೇಳಬೇಕಂತ ಇಲ್ಲ. ಒಂದು ಊರಿನಲ್ಲಿ ಒಂದು ಸಭೆ ಇದೆ, ಇನ್ನೊಂದು ಸಭೆ ಸ್ಟಾರ್ಟ್ ಆಗುವಾಗ ಕೆಲವರಿಗೆ ಏನಾಗುತ್ತೆ, ಟೆನ್ಷನ್ ಶುರು ಆಗುತ್ತೆ. ಕೆಲವು ಸೇವಕರಿಗೆ ಟೆನ್ಷನ್ ಶುರು ಆಗುತ್ತೆ, ಕೆಲವು ನಂಬಿಗಸ್ತರಿಗೆ ಟೆನ್ಷನ್ ಶುರು ಆಗುತ್ತೆ. ಹಾಗಾದರೆ ನಾನು ಯಾರ ಪಕ್ಷದಲ್ಲಿ ಇದ್ದೇನೆ? ಟೆನ್ಷನ್ ಶುರು ಆದರೆ ನಾನು ಯಾರ ಪಕ್ಷದಲ್ಲಿ? ಖಂಡಿತ ನಾನು ಸಂತೋಷ ಪಡಬೇಕು. ನಿನ್ನ ನಾಮದಲ್ಲಿ ದೈವವನ್ನು ಬಿಡಿಸುವ ಒಂದು ವ್ಯಕ್ತಿಯನ್ನು ನೋಡಿದೆವು, ಯೇಸು ಸ್ವಾಮಿಯ ಶಿಷ್ಯರು ಹೇಳ್ತಾರೆ. ಅವನು ನಮ್ಮ ಪಕ್ಷದವನಲ್ಲ, ಆದುದರಿಂದ ನಾವು ಆತನನ್ನು ತಡೆಗಟ್ಟಿದ್ದೆವು. ಯೇಸು ಸ್ವಾಮಿ ಏನು ಹೇಳಿದ? ಅವನು ತಡೆಗಟ್ಟಬೇಕು. ಯಾರು ನನ್ನ ನಾಮದಲ್ಲಿ ಮಾಡುತ್ತಾನೋ ಆತನು ನಮ್ಮವನೇ. ಹಾಗಾದರೆ ಯೇಸು ಸ್ವಾಮಿಯ ನಾಮದಲ್ಲಿ ಯಾರು ಆರಾಧನೆ ಮಾಡಲಿ, ಯಾರು ಸ್ತುತಿ ಮಾಡಲಿ, ಯಾರು ಪ್ರೇಯರ್ ಮಾಡಲಿ, ನಮಗೆ ಟೆನ್ಷನ್ ಶುರು ಆದರೆ ನಾವು ಯಾರೇ ಆಗಲಿ ಹೆರೋದೆಯ ಪಕ್ಷದಲ್ಲಿ ಇದ್ದೇವೆ. ಖಂಡಿತವಾಗಿ. ಅದಕ್ಕೋಸ್ಕರ ನಾವು ಹೆರೋದ ಪಕ್ಷವನ್ನು ಬಿಟ್ಟು ಯೇಸು ಸ್ವಾಮಿಯ ಪಕ್ಷಕ್ಕೆ ಬರಬೇಕಾಗಿದೆ. ಖಂಡಿತವಾಗಿ ಟೆನ್ಷನ್ ಶುರು ಆಗುತ್ತೆ ಜನರಿಗೆ. ಎಷ್ಟೋ ಯೇಸು ಕ್ರಿಸ್ತನು ಕ್ರಿಶ್ಚಿಯನ್ ಎಂಬ ಹೆಸರುಳ್ಳವರಿಗೆ ಟೆನ್ಷನ್ ಶುರು ಆಗುತ್ತೆ. ಅವರು ನಮ್ಮವರು ಅಲ್ಲ, ಅವರು ಜಾತಿ ಬಿಟ್ಟಿದ್ದಾರೆ. ಕ್ರಿಶ್ಚಿಯನ್ ಎಂಬ ಹೆಸರು ಯಾರಿಂದ ಬಂದದ್ದು? ಯೇಸುವಿನಿಂದ ಬಂದದ್ದು, ಹೌದಲ್ವಾ? ಕ್ರಿಶ್ಚಿಯನ್ ಎಂಬ ಹೆಸರು ಉಳ್ಳವರು ಯೇಸುವಿನ ನಾಮದಲ್ಲಿಯೇ ಪ್ರಾರ್ಥನೆ ಮಾಡುವುದಾದರೆ ನಾವು ಕೂಡ ಯೇಸುವಿನ ನಾಮದಲ್ಲೇ ಪ್ರಾರ್ಥನೆ ಮಾಡುತ್ತೇವೆ. ಆದುದರಿಂದ ಯಾರೊಬ್ಬರು ಕ್ರಿಶ್ಚಿಯನ್ ಎಂಬ ಹೆಸರುಳ್ಳ ವ್ಯಕ್ತಿ ಆ ಪ್ರಾರ್ಥನೆಗೆ ಹೋಗಬೇಕೆಂದರೆ ಅವನು ಆಂಟಿ ಕ್ರೈಸ್ಟ್ ಆಗಿದ್ದಾನೆ, ಹೌದಲ್ವಾ? ಯೇಸು ಸ್ವಾಮಿ ಹೇಳಿದನು, ನನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡುವವನಿಗೆ ನೀನು ತಡೆಯಬೇಡ, ಅಲ್ಲಿ ಹೋಗುವವನಿಗೆ ನೀನು ತಡೆಯಬೇಡ. ಎಷ್ಟೋ ಜನರಿದ್ದಾರೆ ಅಲ್ಲಿ ಹೋಗಬೇಡ ಅಂತ ಹೇಳುವವರಿದ್ದಾರೆ. ಹೋಗಬೇಡ ಎಂದು ಹೇಳಿದರೆ ನಾನು ಯಾರಾಗ್ತಾನೆ? ಆಂಟಿ ಕ್ರೈಸ್ಟ್ ಫಾಲೋವನು, ಕ್ರಿಸ್ತ ವಿರೋಧಿ ಆಗ್ತಾನೆ. ಯೇಸು ಸ್ವಾಮಿ ಏನು ಹೇಳಿದ? ನನ್ನ ನಾಮದಲ್ಲಿ ಯಾರಾದರೂ ಏನು ಮಾಡುವುದಾದರೆ ಅದು ಅವನು ನನ್ನವನೇ. ಈಗ ಯೇಸು ಕ್ರಿಸ್ತನು ಆ ಹೃದಯದಲ್ಲಿ ಹುಟ್ಟಬೇಕು. ಅದಕ್ಕೋಸ್ಕರ ಯೇಸು ಸ್ವಾಮಿ ಒಂದು ವ್ಯಕ್ತಿಯ ಹೃದಯದಲ್ಲಿ ನಿಜವಾಗಿ ಅಭಿಷೇಕದೊಂದಿಗೆ ಹುಟ್ಟಿದ ವ್ಯಕ್ತಿಯು ಇಂಥ ಮಾತನ್ನು ಆಡಲ್ಲ, ಇಂಥ ಮಾತನ್ನು ಆಡಲ್ಲ. ಇವತ್ತು ಲೋಕದಲ್ಲಿ ಎಲ್ಲರಿಗೆ, ಎಲ್ಲ ಮಾನವನಿಗೆ ಯೇಸು ಬೇಕು, ಯೇಸು ಹುಟ್ಟಬೇಕು. ಯೇಸು ಬೇಕಂದ್ರೆ ಯೇಸು ಹೃದಯದಲ್ಲಿ ಹುಟ್ಟಬೇಕು. ಯೇಸುವಿನ ಗುಣಗಳು ಹುಟ್ಟಬೇಕು. ವಿರೋಧ ಬರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಬರ್ಬೋದು. ಯೇಸುವನ್ನು ನಾನು ರಕ್ಷಕನೆಂದು ಸ್ವೀಕರಿಸಿದ ಮೇಲೆ ಅವನು ಮಾದವ ದ್ರವ್ಯದ ಅಂಗಡಿಯ ಕಡೆಗೆ ನೋಡಲೇಬಾರ್ದು. ಖಂಡಿತವಾಗಿ. ಬೀಡಿ ಸಿಗರೇಟ್ ಕಡೆ ನೋಡಲೇಬಾರ್ದು. ಮತ್ತು ಕಣ್ಣೆತ್ತಿ ವ್ಯಾಭಿಚಾರದ ಕಡೆಗೆ ನೋಡಲೇಬಾರದು. ಅಂಥವರು ಮಾತ್ರ
ಅಂಥವರ ಮುಖಾಂತರ ಮಾತ್ರ ಯೇಸುವಿಗೆ ಮಹಿಮೆ ಆಗುತ್ತೆ. ಅದಕ್ಕೂ ನಾವು ನಾಟಕ ಮಾಡುವ ಕ್ರಿಶ್ಚಿಯನ್ಗಳು ಆಗಬಾರದು, ನಾಟಕ ಮಾಡುವ ನಂಬಿಗಸ್ತರು ಆಗಬಾರದು. ಅದಕ್ಕೋಸ್ಕರ ಹೆರೋದನಲ್ಲಿರುವ ಸಂಗಾತಿಗಳು ನಮ್ಮಲ್ಲಿ ಇರಬಾರದು. ಯೇಸುವನ್ನು ನಾವು ರಕ್ಷಕನಾಗಿ ದೇವರಿಂದ ಸ್ವೀಕರಿಸಿದ ಮೇಲೆ, ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಹುಟ್ಟಿದ ಮೇಲೆ ಈ ಸಂಗಾತಿಗಳಿಂದ ನಾವು ಸಪರೇಟ್ ಆಗಬೇಕು. ಅದಕ್ಕೋಸ್ಕರ ಬೇರ್ಪಟ್ಟ ಜೀವಿತ ಆಗಬೇಕು. ಯೇಸು ಸ್ವಾಮಿ ಹೃದಯದಲ್ಲಿ ಹುಟ್ಟಿದ ಕೂಡಲೇ ನಮಗೆ ರಕ್ಷಣೆ ಆಗ್ತದೆ. ರಕ್ಷಣೆ ಆದ ಕೂಡಲೇ ನಾವು ದೀಕ್ಷಾ ಸ್ಥಾನಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ಬೇಕು. ದೀಕ್ಷಾ ಸ್ಥಾನಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟ ಕೂಡಲೇ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ, ಸಪರೇಷನ್ ಕಾಣಲೇಬೇಕು, ಸ್ಟಾರ್ಟ್ ಆಗಬೇಕು, ಕಾಣಲೇಬೇಕು, ಬದಲಾವಣೆ ಆಗಬೇಕು. ಮೊದಲು ಇಂಥದ್ದು ನಾವು ಮಾಡ್ತಿದ್ದನ್ನು ಈಗ ಮಾಡುವುದಿಲ್ಲ. ಅದಕ್ಕೋಸ್ಕರ ಒಂದು ಪ್ರತ್ಯೇಕತೆ ಬೇಕು, ಪ್ರತ್ಯೇಕತೆ ಬೇಕು. ಮೊದಲು ಮಾಡ್ತಿದ್ದೆ, ಈಗ ಬೇಡ. ಅದು ಜನರು ನೋಡಬೇಕು, ಜನರು ಹೇಳಬೇಕು. ಮೊದಲು ನಾನು ಸಂಪ್ರದಾಯ ಸಭೆಯಲ್ಲಿ ಇದ್ದೇನು, ಈಗ ನನಗೆ ಸಂಪ್ರದಾಯ ಸಭೆ ಬೇಡ, ಈಗ ಆತ್ಮಿಕ ಸಭೆ ಬೇಕು ನನಗೆ. ಈಗ ಹೃದಯದಲ್ಲಿ ಹುಟ್ಟಿದ ಯೇಸುವನ್ನು ತೆಗೆದುಕೊಂಡು ಆರಾಧನೆ ಮಾಡಬೇಕು. ಯೇಸು ಯಾವ ವಸ್ತುವಲ್ಲಿ ಇದ್ದಾನೆಂಬ ನಂಬಿಕೆಯನ್ನು ನಾವು ಆರಾಧನೆ ಮಾಡುವ ಜಾಗಕ್ಕೆ ನಾವು ಹೋಗಬಾರದು. ಈಗ ಆತ್ಮದಿಂದಲೂ ಸತ್ಯದಿಂದಲೇ ಯೇಸು ನನ್ನ ಒಳಗೆ ಹುಟ್ಟಿದಾನೆಂಬ ನಂಬಿಕೆಯೊಂದಿಗೆ ನಾನು ದೇವರನ್ನು ಕೂಗಬೇಕು. ಆಗ ಮಾತ್ರ ಒಂದು ಕ್ರಿಶ್ಚಿಯ ಜೀವಿತ ನಮಗೆ ಮುಂದೆ ಹೋಗಲಿಕ್ಕೆ ಆಗ್ತದೆ. ಕ್ರಿಶ್ಚಿಯನ್ ಜೀವಿತ ದೇವರ ಮಹಿಮೆಯನ್ನು ಆವಾಗ ಮಾತ್ರ ನಮ್ಮ ಮುಖಾಂತರ ಜನರು ನೋಡುವರಾಗಿದ್ದಾರೆ. ಆತನನ್ನು ಮಹಿಮೆ ಪಡಿಸಬೇಕು. ಆತನು ಇದೇ ಬಯಸ್ತಾನೆ, ನಮ್ಮ ಮುಖಾಂತರ, ಮಾನವನ ಮುಖಾಂತರ ಆತನಿಗೆ ಮಹಿಮೆ ಆಗಬೇಕಂತ ಬಯಸ್ತಾನೆ. ಆತನ ಮಹಿಮೆ ಯಾರಿಗೆ ಕೊಡಬಾರ್ದು ಅಂತ ಆತನ ಬಯಸ. ಒಂದೇ ಆತನ ಮಹಿಮೆ, ಆತನಿಗೆ ಕೊಡುವ ಸ್ಥಾನ ಯಾವ ವಸ್ತುಗೆ ಆಗಲಿ, ಯಾವ ಮನುಷ್ಯನಾಗಲಿ ಅದು ತಗೊಳ್ಬಾರ್ದೆಂದು. ಒಂದು ವೇಳೆ ಅವನು ತಕ್ಕೊಂಡಿದ್ದರೆ ಖಂಡಿತವಾಗಿ ಅವನ ಜೀವಿತದಲ್ಲಿ ಏನೋ ಅವನು ಕಳ್ಕೊಳ್ತಾನೆ. ಇವತ್ತು ಎಷ್ಟೋ ಜನ ಆ ಸ್ಥಾನವನ್ನು ತಗೊಂಡು, ದೇವರಿಗೆ ಕೊಡುವ ಸ್ಥಾನವನ್ನು ತಗೊಂಡು ಎಷ್ಟೋ ಜನರು ತನ್ನ ಜೀವಿತದಲ್ಲಿ ದುಃಖಕ್ಕೆ ಒಳಗಾಗಿದ್ದಾರೆ, ಕಷ್ಟಕ್ಕೆ ಒಳಗಾಗಿದ್ದಾರೆ, ಕಾಯಿಲೆಗೆ ಒಳಗಾಗಿದ್ದಾರೆ, ಸಮಸ್ಯೆಗೆ ಒಳಗಾಗಿದ್ದಾರೆ. ಏಕೆ? ದೇವರಿಗೆ ಕೊಡುವ ಸ್ಥಾನ ಅವರು ತಗೊಂಡಿದ್ದಾರೆ. ದೇವರಿಗೆ ಹೋಗುವ ಆ ಮಾನವನ್ನು ತಗೊಂಡಿದ್ದಾನೆ. ಇವತ್ತು ದೇವರಿಗೆ ಹೋಗುವ ಮಾನ ಅವರು ಯಾರು ತಗೊಳ್ತಾರೆ? ಅವರ ಹೃದಯದಲ್ಲಿ ದೇವರು ಹುಟ್ಟದಿದ್ದರೆ, ಯೇಸು ಕ್ರಿಸ್ತನ ಯಾರ ಹೃದಯದಲ್ಲಿ ಹುಟ್ಟಲಿಲ್ಲ, ಅವರು ಏನು ಮಾಡ್ತಾರೆ? ಅವರು ದೇವರಿಗೆ ಕೊಡುವ ಸ್ಥಾನ ಅವರು ತಗೊಳ್ತಾರೆ ಈ ಲೋಕದಲ್ಲಿ. ಆದರೆ ದೇವರು ಏನು ಬಯಸ್ತಾನೆ? ನಿನ್ನ ಒಳಗೆ ಹುಟ್ಟಬೇಕು, ನೀನು ನನ್ನ ಮಾರ್ಗದಲ್ಲಿ ನಡೆಯಬೇಕು ಮತ್ತು ಆ ಸ್ಥಾನ ನನಗೇ ಬರಬೇಕು, ಯಾವ ಮಾನವನಿಗೆ ಬರಬಾರ್ದು. ಒಂದು ವೇಳೆ ಮಾನವನಿಗೆ ಆ ಸ್ಥಾನ ಬಂದರೆ ಅವನು ಬಿದ್ದು ಹೋದನೆಂದರ್ಥ. ಹೀಗೆ ಹೆರೋದನು ಏನು ಮಾಡಿದ? ಒಳ್ಳೆಯ ವಸ್ತ್ರವನ್ನು ನಾವು ಮುಂದೆ ನೋಡ್ತೀವಿ. ಒಳ್ಳೆಯ ವಸ್ತ್ರ ಹಾಕಿ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಾಗ ಏನು ಮಾಡಿದ? ಜನರೆಲ್ಲ ಸೇರಿದರು. ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟನು. ಜನರು ಸೇರಿದ ಕೂಡಲೇ ಹೆರೋದನೇ ದೇವರಿಂದ ಅವರು ಬುಬ್ಬೆ ಹೊಡಿದರು. ಆಗ ದೇವರ ವಾಕ್ಯ ಏನು ಹೇಳ್ತದೆ ಅಲ್ಲಿ? ದೇವದೂತನು ಬಂದು ಹೆರೋದನಿಗೆ ಬಡದೆಂದು ಹೇಳ್ತದೆ. ಅವನು ಹುಳ ಬಿದ್ದು ಸತ್ತನೆಂದು ಹೇಳ್ತಾನೆ. ಹುಳ ಬಿದ್ದು ಸತ್ತು ಹೋದನೆಂದು ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ದೇವರಿಗೆ ಕೊಡುವ ಸ್ಥಾನ ನಾವು ಯಾರಿಗೆ ಕೊಡುವ? ದೇವರು ನಮ್ಮ ಒಳಗೆ ಹುಟ್ಟಬೇಕು. ಫಸ್ಟ್ ಥಿಂಗ್ಸ್ ದೇವರು, ನೀವು ಹೇಳಿದಿರಿ, ದೇವರು ನಮ್ಮ ಒಳಗೆ ಹುಟ್ಟಬೇಕು. ಎರಡನೇ ಸಂಗತಿ, ಆ ಯೇಸು ಕ್ರಿಸ್ತನಿಗೆ ಜನರು ನೋಡಬೇಕು, ನಮ್ಮಲ್ಲಿ ನೋಡಬೇಕು, ಆ ಬೆಳಕು ನೋಡಬೇಕು. ಮೂರನೇ ಸಂಗತಿ, ಆ ಹುಟ್ಟಿದ ಕೂಡಲೇ ನಾವು ದೀಕ್ಷಾ ಸ್ಥಾನ ತಗೊಳ್ಬೇಕು. ನಮ್ಮ ಜೀವಿತವನ್ನು ದೇವರಿಗೆ ದೀಕ್ಷಾ ಸ್ಥಾನದಿಂದ ನಮ್ಮ ಜೀವಿತವನ್ನು ಸಮರ್ಪಣೆ ಒಪ್ಪಿಸಿಕೊಡ್ಬೇಕು. ಮೂರನೇ ಸಂಗತಿ ಅಂದರೆ ನಾವು ಪ್ರತ್ಯೇಕ ಆಗಬೇಕು, ಬೇರ್ಪಟ್ಟ ಜೀವಿತ, ಈ ಲೋಕಕ್ಕೆ ಬೇರ್ಪಡಬೇಕು. ಮುಂಚೆ ನಾವು ಈತನೆಲ್ಲ ಮಾಡ್ತಿದ್ದೆವು, ಈಗ ನಾವು ಮಾಡಲ್ಲ. ಬೇರ್ಪಡಿಕೆ ವೆರಿ ಇಂಪಾರ್ಟೆಂಟ್. ಅಂದರೆ ಮುಂಚೆ ಮಾಡ್ತಿದ್ದು, ಈಗ ನಾವು ಮಾಡೋದಿಲ್ಲ. ಮುಂಚೆ ನಾವು ಸಂಪ್ರದಾಯದಲ್ಲಿದ್ದೆ, ಈಗ ಸಂಪ್ರದಾಯ ಬೇಡ. ಅದು ಜನರು ನೋಡಬೇಕು, ಮತ್ತೆ ನಮಗೆ ಹೀಯಾಳಿಸಬೇಕು, ಮತ್ತೆ ನಮಗೆ ಅವರು ನಿಂದಿಸಬೇಕು. ಅವರು ಮುಂಚೆ ಮಾಡ್ತಿದ್ರು, ಈಗ ಮಾಡಲ್ಲ. 1 ಪೇತ್ರ 1ನೇ ಅಧ್ಯಾಯ 18ರಲ್ಲಿ ಬರೆಯಲ್ಪಟ್ಟ ಪ್ರಕಾರ ನಮಗೆ ರಕ್ಷಣೆ ಆದದ್ದು ಯೇಸುವಿನ ರಕ್ತದಿಂದ. ಹಿಂದೆ ತಂದೆ ತಾಯಿಗಳಿಂದ ಮುಂಚಿನ ನಡವಳಿಕೆಯಿಂದ ನಮಗೆ ದೇವರು ಬಿಡುಗಡೆ ಕೊಟ್ಟಿದ್ದಾನೆ. ಅಂದ್ರೆ ಸಾಂಪ್ರದಾಯಿಕ ಜೀವಿತದಿಂದ ನಮಗೆ ಬಿಡುಗಡೆ ಕೊಟ್ಟು ಈಗ ಯೇಸುವಿನ ರಕ್ತದ ಮುಖಾಂತರ ದೇವರಿಗೆ ರಾಜಿ ಮಾಡಿದ್ದಾನೆ. ಈಗ ಏನು ಬೇಕು ನಮಗೆ? ಆತನ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕು, ಆತನ ಒಟ್ಟಿಗೆ ನಾವು ಇರಬೇಕು, ಅನ್ಯೋನ್ಯತೆಯಲ್ಲಿ ಇರಬೇಕು.
ಯಾವ ಧರ್ಮ ಅಲ್ಲ, ವಾಕ್ಯ ಎಂಬ ದೇವರೊಂದಿಗೆ ನಾವು ಇಜ್ಜೋಡಾಗಿರ್ಬೇಕು. ಇಜ್ಜೋಡಾಗಬೇಕು. ಮೂರ್ತಿ ಎಂಬ ದೇವರೊಂದಿಗೆ ನಾವು ಇಜ್ಜೋಡಾಗುವುದಲ್ಲ. ಮೂರ್ತಿ ಎಂಬ ಯೇಸು ಸ್ವಾಮಿ ಮೂರ್ತಿಯೊಂದಿಗೆ ಇದ್ದಾನೆಂಬ ನಂಬಿಕೆಯಿಂದ ಇಜ್ಜೋಡಾಗುವುದಲ್ಲ. ಯೇಸು ಸ್ವಾಮಿ ವಾಕ್ಯ ರೂಪದಲ್ಲಿ ಇದ್ದಾನೆಂಬ ನಂಬಿಕೆಯೊಂದಿಗೆ ನಾವು ಇಜ್ಜೋಡಾಗಿ ದೇವರನ್ನು ಕೂಗುವರಾಗಬೇಕು. ಅದು ಬೇಕು ದೇವರಿಗೆ. ಆಗ ದೇವರು ಮೆಚ್ಚುತ್ತಾನೆ, ಇಲ್ಲದರೆ ದೇವರು ಮೆಚ್ಚುವುದಿಲ್ಲ. ಅದಕ್ಕೋಸ್ಕರ ಏನು ಬೇಕು, ನಾವು ಆತನ ಮಾರ್ಗದಲ್ಲಿ ನಡೆಯಬೇಕಾದ್ರೆ ಯೇಸು ಕ್ರಿಸ್ತನನ್ನು ಫಾಲೋ ಮಾಡಬೇಕು. ಆತನ ಗುಣವನ್ನು ನಾವು ಫಾಲೋ ಮಾಡಬೇಕು. ಆತನ ಗುಣ, ಆತನ ನಡವಳಿಕೆ, ಆತನ ಸ್ವಭಾವ, ಆ ಕ್ರಿಸ್ತನ ಸ್ವಭಾವ ಅಂದರೆ ಯೇಸು ಕ್ರಿಸ್ತನ ಯಾರಾಗಿದ್ದಾನೆ? ದೇವರ ಪ್ರತಿರೂಪ ಆಗಿದ್ದಾನೆ. ದೇವರ ಪ್ರತಿರೂಪ ಆತನು. ಯೇಸು ಕ್ರಿಸ್ತನ ಮುಖಾಂತರವೇ ದೇವರ ಬಳಿಗೆ ನಮಗೆ ಹೋಗಲಿಕ್ಕಾಗಿದೆ, ಬೇರೆ ಮಾರ್ಗ ಇಲ್ಲ. ಏಕೆಂದರೆ ಯೇಸು ಕ್ರಿಸ್ತನು ತಂದೆಯ ಹೃದಯದಲ್ಲಿದ್ದ, ವಾಕ್ಯ ಅವತಾರಾಗಿ ಈ ಲೋಕದಲ್ಲಿ ಬಂದ, ಅದು ಯೇಸು ಕ್ರಿಸ್ತನೇ. ಎರಡನೇ ವ್ಯಕ್ತಿ. ಮೂರನೇ ವ್ಯಕ್ತಿ ಪರಿಶುದ್ಧ ಆತ್ಮನು. ಈ ಲೋಕದಲ್ಲಿ ಪರಿಶುದ್ಧ ಆತ್ಮನಿದ್ದಾನೆ. ಈಗ ಪರಿಶುದ್ಧ ಆತ್ಮನು ಸಹಾಯ ಮಾಡ್ತಾನೆ. ಈ ಕಾರ್ಯಕ್ರಮ ಯಾರಾದರೂ ನೋಡೋದಾದರೆ ಕೂಡ ನಿಮಗೆ ಪರಿಶುದ್ಧ ಆತ್ಮನು ಸಹಾಯ ಮಾಡ್ತಾನೆ. ಈ ಲೋಕದಲ್ಲಿ ಈಗ ಮೂರನೇ ವ್ಯಕ್ತಿ ಇದ್ದಾನೆ, ಪರಿಶುದ್ಧ ಆತ್ಮನಿದ್ದಾನೆ. ನಾವು ಈಗ ವಾಕ್ಯದ ಮುಖಾಂತರ ನಿಮಗೆ ಪ್ರಕಟಪಡಿಸಿದೆವು. ಈಗ ನಿಮಗೆ ಅರ್ಥ ಆಗಬೇಕಾದ್ರೆ ನೀವು ಪರಿಶುದ್ಧ ಆತ್ಮನ ಸಹಾಯ ಕೇಳಬೇಕು. ಪರಿಶುದ್ಧ ಆತ್ಮನ ಸಹಾಯ ಕೇಳುವಾಗ ಇನ್ನೂ ಇದಕ್ಕಿಂತ ಆಳವಾದ ಸಂಗತಿ ನಿಮಗೆ ದೇವರು ಪ್ರಕಟಪಡಿಸ್ತಾನೆ ಮತ್ತು ಕ್ರಿಸ್ತನ ಮಾರ್ಗದಲ್ಲಿ ನಿಮಗೆ ನಡೀಲಿಕ್ಕೆ ಸಹಾಯ ಮಾಡ್ತಾನೆ. ಹಾಗಾದರೆ ಯಾರು ಬೇಕು? ಇವತ್ತು ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನು ಹುಟ್ಟಬೇಕು. ಯೇಸು ಕ್ರಿಸ್ತನು ಹುಟ್ಟಿ ಆತನ ಮಾರ್ಗದಲ್ಲಿ ನಡೆಯಬೇಕೆಂದು ತಂದೆಯಾದ ದೇವರು ಬಯಸ್ತಾ ಇದ್ದಾನೆ. ತಂದೆ ಹತ್ರ ಡೈರೆಕ್ಟ್ ಯಾರಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಯೇಸು ಕ್ರಿಸ್ತನ ಮುಖಾಂತರನೇ ಹೋಗಲಿಕ್ಕೆ ಆಗ್ತದೆ. ರಕ್ಷಣೆ ಯೇಸು ಕ್ರಿಸ್ತನ ನಾಮದಲ್ಲಿಯೇ ರಕ್ಷಣೆ, ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ ಮಾನವನಿಗೆ. ಇಡೀ ಐಶ್ವರ್ಯಕ್ಕಿಂತ ಲೋಕದಲ್ಲಿ ಎಷ್ಟು ಐಶ್ವರ್ಯ ತುಂಬಿದೆ, ಮಾನ ಸ್ಥಾನ ಎಲ್ಲ, ಅದಕ್ಕಿಂತ ಅತೀ ಉನ್ನತವಾದ ಅತೀ ಶ್ರೇಷ್ಠವಾದುದು ಯೇಸುವಿನ ನಾಮ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಯೇಸುವಿನ ನಾಮ ಇಲ್ಲದಿದ್ದರೆ ಅವನು ಯಾವ ಒಂದು ಸ್ಥಾನಮಾನದಲ್ಲಿ ಜೀವಿಸಬಹುದು, ಆದರೆ ಆ ಸ್ಥಾನಮಾನ ಅವನಿಗೆ ನಿತ್ಯತ್ವಕ್ಕೆ ಕೊಂಡು ಹೋಗುವುದಿಲ್ಲ. ಸ್ಥಾನಮಾನ ಇಲ್ಲದೆ ನಮಗೆ ನಿತ್ಯತ್ವಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಅವನು ಬಡವನಾಗಲಿ, ಅವನು ಐಶ್ವರ್ಯವಂತನಾಗಲಿ, ಅವನು ಮಿಡಿಲ್ ಕ್ಲಾಸ್ ಆಗಲಿ, ಎಲ್ಲರಿಗೆ ಯೇಸು ಬೇಕು. ಯೇಸು ಎಂಬ ನಾಮ ಅತಿ ಶ್ರೇಷ್ಠವಾದ ನಾಮ. ದೇವರ ವಾಕ್ಯ ಸ್ಪಷ್ಟ ಹೇಳ್ತಿದೆ ಫಿಲಿಪ್ಪಿಯರ ಪತ್ರಿಕೆಯಲ್ಲಿ, ಆ ನಾಮಕ್ಕೆ, ಯೇಸು ಎಂಬ ನಾಮಕ್ಕೆ ಲೋಕದಲ್ಲಿ ಎಷ್ಟು ನಾಮಗಳು ಉಂಟು ಅದು ಅಡ್ಡ ಬೀಳಬೇಕೆಂದು ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ. ಅದಕ್ಕೋಸ್ಕರ ಪ್ರಿಯರೇ, ಯೇಸು ನಿಮ್ಮೊಳಗೆ ಹುಟ್ಟಿ ಯೇಸುನ ಮಾರ್ಗದಲ್ಲಿ ನೀವು ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಪ್ರಿಯರೇ, ಇನ್ನೂ ಈ ಸತ್ಯವೇದದಲ್ಲಿ ಆಳವಾದ ಪ್ರಕಟಣೆ ಉಂಟು. ದೇವರು ಖಂಡಿತವಾಗಿ ಮುಂದಿನ ಎಪಿಸೋಡಲ್ಲಿ ನಿಮಗೆ ಖಂಡಿತವಾಗಿ ದೇವರು ನಿಮ್ಮ ಹತ್ರ ಮಾತಾಡ್ತಾನೆ. ನಮ್ಮ ದೇವರು ಮಾತಾಡುವ ದೇವರು, ಆತನು ಜೀವಂತ ಇದ್ದಾನೆ, ಜೀವಿಸುವ ದೇವರು. ಅದಕ್ಕೋಸ್ಕರ ಆ ವಾಕ್ಯ ನೀವು ಕೇಳುವಾಗನೇ ನಿಮ್ಮ ಹೃದಯದೊಳಗೆ ಒಂದು ಪರಿವರ್ತನೆ ಆಗ್ತದೆ. ಇವತ್ತು ಏನು ಬೇಕು ಪ್ರಿಯರೇ? ಇವತ್ತು ಪರಿವರ್ತನೆ ಬೇಕು. ಮಾನವನಿಗೆ ಒಂದು ಪರಿವರ್ತನೆ ಇದ್ದ ಸ್ಥಿತಿಯಲ್ಲಿ ಇರಬಾರ್ದು, ಒಂದು ಪರಿವರ್ತನೆ ಬೇಕು. ಅದಕ್ಕೋಸ್ಕರ ನಾವು ವಾಕ್ಯವನ್ನು ವಾಕ್ಯ ಕೇಳುವುದೇ ಅಲ್ಲ, ಅದರ ಪ್ರಕಾರ ನಾವು ನಡೆಯಲಿಕ್ಕೆ ಪರಿಶುದ್ಧ ಆತ್ಮನ ಹತ್ರ ಸಹಾಯ ಮಾಡುವ. ಖಂಡಿತವಾಗಿ ಈ ವಾಕ್ಯದಿಂದ ದೇವರು ನಮಗೆ ಆಶೀರ್ವಾದ ಮಾಡಿದನು. ಇನ್ನೊಂದು ಸಂಚಿಕೆ ಬರುವ ತನಕ ಆಶೀರ್ವಾದ ಟಿವಿಯನ್ನು ನೀವು ನಿರಂತರವಾಗಿ ನೋಡಿ. ಆಮೇಲೆ ಪ್ರಾರ್ಥಿಸುವ ಈ ಸಮಯದಲ್ಲಿ ನಿಮ್ಮ ತಲೆಯನ್ನು ಬಾಗಿಸಿರಿ. ನಾವು ಬಾಗಿಸಿ ಕ್ರಿಸ್ತನ ದೇವರ ಮುಂದೆ, ದೇವರ ಪಾದಗಳಿಗೆ ಇದ್ದೇವೆ. ನಾವು ಈಗ ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಮಗ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಸ್ವಾಮಿ. ಅಪ್ಪ, ಅಬ್ರಾಹ್ಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ಅಪ್ಪ ನಿನ್ನ ಮಕ್ಕಳು ಕಥನೆ ಈ ಸಮಯದಲ್ಲಿ ಕಥನೆ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಇದ್ದಾರೆ ಕಥನೆ. ಅವರ ಏನು ಸ್ಥಿತಿಗತಿಯು ನಿನಗೆ ಚೆನ್ನಾಗಿ ಗೊತ್ತುಂಟು ಕಥನೆ. ಯಾವ ರೀತಿಯಲ್ಲಿ ನಡೀತಾರೆ ನಿನಗೆ ಚೆನ್ನಾಗಿ ಗೊತ್ತು. ನೀನು ಹೃದಯವನ್ನು ನೋಡುವ ದೇವರಾಗಿದೆ ಕಥನೆ, ಹೃದಯವನ್ನು ನೋಡಿ ಮೆಚ್ಚುವ ದೇವರಾಗಿದೆ ಕಥನೆ. ಈ ಸಮಯದಲ್ಲಿ ಕಥನೆ ಅಪ್ಪ, ಬಲಹೀನತೆ ಇರಬಹುದು, ಎಲ್ಲ ಮಾನವಂತರ ಬಲಹೀನತೆ ಉಂಟು. ಆದರೆ ಪರಿಶುದ್ಧಾತ್ಮನೇ ಅವರಿಗೆ ನೀನು ಆ ಬಲಹೀನತೆ ತೆಗೆದು ಕಥನೆ ನಿನ್ನ ಮಾರ್ಗದಲ್ಲಿ, ನಿನ್ನ ವಾಕ್ಯದಲ್ಲಿ ನಡೆಯಲಿಕ್ಕೆ ನೀನು ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಕಥನೆ. ಎಲ್ಲ ಅಡೆಗಳು, ಎಲ್ಲ ತಡೆಗಳು ಈ ಜೀವಿತದಲ್ಲಿ ಕಥನೆ
ಇದ್ದದ್ದು ಯೇಸು ನಾಮದಲ್ಲಿ ನಾವು ಮುರಿದು ಹಾಕ್ತೇವೆ ಕರ್ತನೆ. ಇವರು ಫ್ರೀ ಆಗಲಿ ಕರ್ತನೆ, ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯಲಿಕ್ಕೆ ನೀನು ಸಹಾಯ ಮಾಡಬೇಕನ್ನೋ ನಮ್ಮ ಪ್ರಾರ್ಥನೆ ಕರ್ತನೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿ ತಂದೆ, ಆಮೇಲೆ. ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ಒಳ್ಳೆಯದು ಮಾಡಿ. ನಮ್ಮ ಮಧ್ಯದಲ್ಲಿ ಫ್ರಾನ್ಸಿಸ್ ಬಂದು ನಮಗೆ ಮಾಹಿತಿ ಕೊಟ್ಟಿಗೆ ಅವರು ಕೂಡ ದೇವರು ಒಳ್ಳೆಯದು ಮಾಡಲಿ. ಆಮೇಲೆ.